ಸಿಸಿಟಿವಿಯಲ್ಲಿ ಸೆರೆಯಾಯಿತು ಟಿಪ್ಪರ್ ಮತ್ತು ಸರ್ಕಾರಿ ಬಸ್ ಎರಡೂ ಮುಖಾಮುಖಿ ಡಿಕ್ಕಿಯಾಗಿರುವಂತಹ ವಿಚಾರ. ಉಡುಪಿಯ ಕುಂದಾಪುರದ ನೇರಳಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ. ವಿದ್ಯಾರ್ಥಿನಿಯರೇ ಇರುವಂತಹ ಬಸ್, ಮೂವರ ಸ್ಥಿತಿ ಗಂಭೀರ ಅಂತ ಗೊತ್ತಾಗ್ತಾ ಇದೆ. ಶೆಟ್ರಕಟ್ಟೆ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವಂತಹ ಅಪಘಾತ. ಈ ಅಪಘಾತದ ಸಂದರ್ಭದಲ್ಲಿ ಬಸ್ ಅನ್ನ ಟಿಪ್ಪರ್ ಸವರ್ಕೊಂಡು ಹೋಗಿದೆ. ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ಬಸ್ನ ಬಲಭಾಗ ನಜ್ಜುಗುಜ್ಜಾಗ್ಬಿಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದು ಟಿಪ್ಪರ್ ಮತ್ತೆ ಬಸ್ ಎರಡೂ ಸಹ ತುಂಬಾ ವೇಗವಾಗಿರ್ತವೆ. ವೇಗವಾಗಿ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಮುಖಾಮುಖಿ ಡಿಕ್ಕಿ ಆಗ್ತವೆ. ಅಂದ್ರೆ ಅದೃಶ್ಯವಶಾತ್ ಸ್ವಲ್ಪ ಪಕ್ಕದಲ್ಲಿ ಏನಂತಂದ್ರೆ ಉಜ್ಕೊಂಡು ಹೋಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಅನಾಹುತ ಸಂಭವಿಸಿರೋದು ತಪ್ಪಿದೆ. ಆದರೆ ಇವಾಗಲೂ ಸಹ 3 ಜನ ವಿದ್ಯಾರ್ಥಿನಿಯರ ಸ್ಥಿತಿ ಗಂಭೀರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಬಸ್ಸಿನ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪೂರ್ತಿಯಾಗಿ ಆ ಬಸ್ಸಿನ ಒಂದು ಭಾಗ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅಂತ.